ಹಾಯ್ ಹಲೋ ನಮಸ್ಕಾರ ಗುರು ಎಲ್ರಿಗೂ RGG ಬ್ಲಾಗ್ಸ್ಗೆ ಸ್ವಾಗತಂ ಸುಸ್ವಾಗತಂ. ಇದೇ ನೋಡಿ ನಮ್ಮ ಊರಿನ ಸೊಸೈಟಿ. ಇಲ್ಲಿಂದ ಗೊಬ್ಬರ ತಗೊಂಡು ಸೀದಾ ಜಮೀನ್ ಹತ್ರ ಹೊರಟ್ವಿ. ಫಸ್ಟ್ ಟೈಮ್ ಭತ್ತಕ್ಕೆ ಮೇವು ಕೊಡೋ ಟೈಮ್ ಆಗಿತ್ತು ಗೈಸ್. ಬಂದು ಇಲ್ಲಿ ತಾಟ್ನೆಲ್ಲ ಹಾಸ್ಕೊಂಡು ಗೊಬ್ಬರ ಎಲ್ಲ ಕಲಿಸಿದ್ವಿ. ರಿಸಲ್ಟ್ ನೋಡಿ ಬರಿಗೈಯಲ್ಲೇ ಕಲಿಸಿರೋದು. ಇದೇ ಗೊಬ್ಬರನ 3 ಭಾಗ ಡಿವೈಡ್ ಮಾಡಿ ಒಂದೊಂದು ಕಡೆ ಇಟ್ಕೊಡ್ತೀನಿ ಗೈಸ್. ಫರ್ಟೈರ್ ಹಾಕಿ 4 ಡೇಸ್ ಆಗೈತೆ. ನೆಕ್ಸ್ಟ್ ಇದು 15ನೇ ತಾರೀಕು ನಾಟಿ ಮಾಡಿಸಿದ್ದು, ಶಿವರಾತ್ರಿ ಹಬ್ಬದ ದಿವಸ. ಇವತ್ತು ಡೇಟ್ 6ನೇ ತಾರೀಕು. ಆಲ್ಮೋಸ್ಟ್ 21 ಡೇಸಿಗೆ ಫಸ್ಟ್ ಟೈಮ್ ಮೇವು ಕೊಡ್ತೀವಿ. ಫಸ್ಟ್ ಟೈಮ್ ಮೇವು ಅಂತ ಲಿಮಿಟೆಡ್ ಮೇವು ಕೊಡೋದು. ಏನು ಈ ಬಡ್ಡೆಗೆ ಇಷ್ಟೊಂದು ಕೆಮಿಕಲ್ ಹಾಕ್ತಾರೆ ಅನ್ಕೊಂಬಿಡಿ. ಸಾಯಿಲ್ ಟೆಸ್ಟ್ ಮಾಡ್ತೇನೆ, ಏನೇನು ಬೇಕು ಎಷ್ಟೆಷ್ಟು ಬೇಕು ಅಂತ ಕೊಡ್ತಾ ಇರೋದು. ಏನೂ ಮಾಡೋಕ್ಕಾಗಲ್ಲ, ಆವಾಗಿಂದ ಮಾಡ್ಕೊಂಡು ಬಂದ್ಬಿಟ್ಟವ್ರೆ. ಬಟ್ ತುಂಬ ಏನು ಗೊಬ್ಬರ ಹಾಕಲ್ಲ, ಲಿಮಿಟೆಡ್. ಈಗೆಲ್ಲ ನೀರು ತಪ್ಪಾಕ್ಬಿಟ್ಟವ್ರು ನೋಡಿ. ಚುಮುಕ್ ನೀರು ಅಂತ ಹೇಳ್ತೀವಿ, ಸ್ವಲ್ಪ ನೀರಿದ್ದಂಗೆ ಗೊಬ್ಬರ ಹಾಕೋದು ನೀಟಾಗಿ ಹಿಡಿತದೆ. ಆಮೇಲೆ ಇನ್ನೊಂದು ಡ್ಯಾಮಿಂದನೇ ನೀರನ್ನ ಕಟ್ ಆಫ್ ಮಾಡೋರೆ. 15 ದಿವಸ ನೀರು, 10 ದಿವಸ ನೀರು ತಪ್ಪಿಸ್ತಾರೆ. 10 ದಿನ ನೀರು ಕೊಡೋಲ್ಲ. 10 ದಿವಸ ಹೆಂಗಾದ್ರು ಮ್ಯಾನೇಜ್ ಮಾಡ್ಬೇಕಷ್ಟೆ. ಒಂದು 3 ಕಡೆ ಇಟ್ಕೊಟ್ಬಿಡ್ತೀನಿ ಮೂಟೆಗಳನ್ನ. ಅಲ್ಲೊಂದು ಕಡೆ ಇಟ್ಟಿದ್ದೀನಿ ನೋಡಿ, ಅಲ್ಲಿಂದ ಬಂದು ಅಲ್ಲಿಟ್ಟಿದ್ದೀನಿ. ತಿರುಗಿ ಅಲ್ಲಿಂದ ಏರಿ ಮೇಲೆ ಬಂದು ಇಲ್ಲೊಂದು ಇಟ್ಟಿದ್ದೀನಿ. ಮೂಟೆಗಳು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಇಟ್ಕೊಟ್ಬಿಟ್ಟು ನಾನು ಹಸುರು ಮೇವು ಕುಯ್ಯಕ್ಕೆ ಹೋಗ್ಬೇಕು ಗೈಸ್. ಇವತ್ತು ನಮ್ಮದೇ ಹಸುರು ಮೇವು ಕುಯ್ದು ಕಂಪ್ಲೀಟ್ ಡ್ಯೂಟಿ. 2 ಕುಯ್ದುಬಿಟ್ಟು 1 ಮನೆ ತೊಗೊಂಡೋಗಿ ಹಾಕ್ಬಿಟ್ಟು ಇನ್ನೊಂದು ಏರಿ ಮೇಲೆ ತಂದು ಹಾಕೊಟ್ಬಿಡ್ತೀನಿ. ನೆಕ್ಸ್ಟ್ ಅಪ್ಪ ಎತ್ಕೊಬರ್ತಾರೆ. ಎಲ್ಲ ಮನೆಗೆ ಸುಸ್ತಾಗೈತೆ. ಏನು ಬಡ್ಡಿ ಮಗನ ನೋಡೋಕೆ ಅಷ್ಟು ಚಿಕ್ಕ ಐತೆ ಮೂಟೆ. 30 kg ಬರುತ್ತೆ, 30 ಜಾಸ್ತಿನೇ ಬರುತ್ತೆ. ಯಾಕೆಂದರೆ ಪೊಟ್ಯಾಶ್ ಅಂತ ಬರುತ್ತೆ ಗೊಬ್ಬರ, ಸೇಮ್ ಮಣ್ಣು ಥರನೇ ಇದು. ಹೆವಿ ವೆಯ್ಟ್ ಇರುತ್ತೆ, ಮಣ್ಣಿಗೆ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ. ಇನ್ನೊಂದು ಕಡೆಗೆ ಹಾಕೊಟ್ಬಿಟ್ಟು ಹೊರಡೋದೆ. ಖಾಲಿ ಟೈಮ್ ಆಗ್ತಾ ಐತೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಕುಯ್ದುಬಿಟ್ಟು ತಗೊಂಡೋಗ್ಬಿಡೋದೆ ಮನೆಗೆ. ಸ್ಪಾಟ್ಗೆ ಬಂದ್ವಿ. ಮೇವನ್ನು ಗೈಸ್ ಈಸಿ ಗೈಸ್ ಮೇವು ಕುಯ್ಯೋದು, ತುಂಬ ಈಸಿ ಮೇವು ಕುಯ್ಯೋದು. ಏನು ಕಷ್ಟ ಅಂದರೆ ಕುಯ್ಯೋದನ್ನ ಕುಯ್ದು ಬಿಡ್ತೀವ, ಫುಲ್ಲು ಹೊರೆ ಕಟ್ ಹಾಕ್ಬಿಡ್ತೀವಿ. ಆಮೇಲೆ ಹೊರೋದೈತಲ್ಲ, ರೀಲ್ಸಲ್ಲಿ ನೋಡ್ತಿರಲ್ಲ ಹೊರಷ್ಟೊಳಗಡೆ ಹಸನ್ನೆಲ್ಲ ಮಾರಾಕಬೇಕು ಅಂತ, ಆ ಥರನೇ ಫೀಲ್ ಆಗೋದು. ಬಟ್ ನಾನು ಬೇರೆ ಥರ ಹೇಳಿದ್ದೆ, ಅದು ಹೊರೆ ಹೊತ್ತಾದ್ಮೇಲೆ ಹೇಳ್ತೀನಿ. ಕಂತೆ ಕಟ್ಟಿ ಮನೆಗೆ ಸಾಗಿಸೋ ಟೈಮಲ್ಲಿ 100 ಯೋಚನೆಗಳು ಮೈಂಡಲ್ಲಿ ಓಡ್ತಾ ಇರುತ್ತೆ ಗೈಸ್. ಮಿಡಲ್ ಕ್ಲಾಸ್ ಹುಡುಗರಿಗೆ ಕೆಲವೊಂದು ಸಲ ಈ ಥರ ಫೀಲ್ ಆಗ್ತಾ ಇರುತ್ತೆ. ನಾನೇನಾದ್ರು ತಪ್ಪು ಮಾಡ್ತಾ ಇದ್ದೀನ, ಜೀವನ ಸರಿಯಾಗಿ ಹೋಗ್ತಾ ಇದೆಯಾ, ದಿನ ಸಣ್ಣ ಪುಟ್ಟ ಕೆಲಸ, ಜಮೀನು ಕೆಲಸ, ಹಾಗೆ ಬ್ಯಾಕಪ್ಗೆ ವರ್ಕ್ ಅಂತೂ ಇದ್ದೇ ಇದೆ 11 to 9. ಅದೆಲ್ಲ ಮುಗಿಸ್ಕೊಂಡು ಇಮಿಡಿಯೇಟ್ ಪುನಃ ಮನೆಗೆ ಬರ್ತೀನಿ. ಡೈಲಿ ಇದೇ ರೊಟೀನ್ ಇರುತ್ತೆ. ಎಷ್ಟೋ ಜನ ನನ್ನ ಫ್ರೆಂಡ್ಸ್ನ ಕಂಪೇರ್ ಮಾಡಿದ್ರೆ ಮನೆ ಮಠ ಎಲ್ಲ ಬಿಟ್ಟು ಬೆಂಗಳೂರಿಗೆ ಹೋಗಿದ್ದಾರೆ. ಕೆಲಸದಲ್ಲೇನೋ ನನಗಿಂತ ಒಂದು 10-15 ಸಾವಿರ ಸಂಬಳ ಜಾಸ್ತಿ ತಗೋಬೋದು. ಆದರೆ ನೆಮ್ಮದಿ ಅಂತೂ 100% ನನ್ನಷ್ಟು ಇರಲ್ಲ ಅವ್ರಿಗೆ. ಸಾಟರ್ಡೆ ಸಂಡೇ ಮನೆಗೆ ಬರ್ತಾರೆ. ಸಾಟರ್ಡೆ ಪೂರ್ತಿ ಕೆಲಸದ ಒತ್ತಡದಿಂದ ಆಚೆಗೆ ಬರೋದೇ ಆಗುತ್ತೆ. ನೆಕ್ಸ್ಟ್ ಆರಾಮಾಗಿ ಬೆಳಗ್ಗೆ ಸಂಡೇ ಮಾರ್ನಿಂಗ್ ಎದ್ದೇಳ್ತಾರೆ. ಇನ್ನೇನು ತಿಂಡಿ ತಿಂದು ನೆಕ್ಸ್ಟ್ ಮಧ್ಯಾಹ್ನ ಆಗ್ತಿದ್ದಂಗೆ ಅವ್ರಿಗೆ ಆಲ್ರೆಡಿ ತಿರ್ಗಾ ಅದೇ ಟ್ರಾಫಿಕ್ಕು, ಅದೇ ಕೆಲಸ, ಅದೇ ಸ್ಟ್ರೆಸ್ಸು. ವಂಶ ಪಾರಂಪರೆಯಿಂದ ಬಂದಂಥ ಎಷ್ಟೋ ಕೆಲಸಗಳನ್ನ ಬಿಟ್ಟು ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇರ್ತಾರೆ ಗೈಸ್. ಲೈಕ್ ಅಗ್ರಿಕಲ್ಚರ್ ಆಗಿರ್ಬೋದು, ಕೆಲವೊಬ್ರದ್ದು ಬಿಸ್ನೆಸ್ಗಳಿದೆ, ಆಟೋಮೊಬೈಲ್ಸ್ ಇದೆ, ಸುಮಾರು ಕೆಲಸ ಎಲ್ಲ ಬಿಟ್ಟು ಸಿಟಿಲಿ ಹೋಗಿ ದುಡಿತಾ ಇದ್ದಾರೆ. ರೀಸನ್ಸ್ ಇಷ್ಟೇ, ಅಕ್ಕಪಕ್ಕ ಸೊಸೈಟಿ ಮನೆ ಮಾತುಗಳನ್ನೆಲ್ಲ ಕೇಳೋಕ್ಕಾಗಲ್ಲ. ನಿಮಗೆ ಗೊತ್ತು ಹೇಗಿದೆ ಸಮಾಜ ಅಂತ. ಆದರೂ ಕೆಲವೊಮ್ಮೆ ಬೆಳಿತೀವ ಮುಂದೆ, ಇಲ್ಲ ಹೀಗೆ ಎದ್ಬಿಡ್ತೀವಿ ಅಂತ ಭಯ ಆಗ್ತಾ ಇರುತ್ತೆ. ನಿಮಗೂ ಎಷ್ಟೋ ಜನಕ್ಕೆ ಈ ರೀತಿ ಫೀಲ್ ಆಗ್ತಾ ಇರುತ್ತೆ. ಕಮೆಂಟ್ ಮಾಡಿ ಗೈಸ್, ನಿಮಗೂ ಇದೇ ರೀತಿ ಆಗುತ್ತಾ ಅಂತ ನೋಡೋಣ. ಆ ಗದ್ದೆ ಒಳಗಿಂದ ಏರಿ ಮೇಕೆ ಮೇವು ಸಾಕ್ಸೋಷ್ಟರಲ್ಲಿ ನವರಂಧ್ರದಲ್ಲೂ ಕಿತ್ಕೊಂಬತ್ತಾ ಇರುತ್ತೆ ಗೈಸ್ ನೀರು. ಏನು ಹೇಳ್ತಾರೆ ಹೇಳಕ್ಕಾಗಲ್ಲ. ಗುಲಾಬ್ ಜಾಮೂನ್ ಎಲ್ಲ ಗಲ 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 ಅಂತ ಅಲ್ಲಾಡಿ ಬಂದ್ಬಿಡ್ತು.
ನೀವು ನೋಡ್ಬೋದು ಇಲ್ಲಿ ಅರಳುಗಳೆಲ್ಲ ಉದುರೋಗಿದೆ. ಅರಳುಗಳನ್ನು ಗಂಡು ಹೂವು ಹೆಣ್ಣು ಹೂವು ಎಲ್ಲ ಉದುರೋಗೈತೆ. ಕಾಮನ್ನಾಗಿ ಗಿಡಗಳು 6ರಿಂದ 7 ವರ್ಷ ಆಗೋ ತನಕನೂ ಕೆಲವೊಂದು ಬಾರಿ ಈ ರೀತಿ ಆಗುತ್ತೆ. ರೀಸನ್ಸ್ ಬಂದು ವಾಟರ್ ಕಮ್ಮಿ ಇರ್ತದೆ, ಇಲ್ಲ ಮಣ್ಣಲ್ಲಿ ಪೌಷ್ಟಿಕಾಂಶ ಕಮ್ಮಿ ಇರ್ತದೆ. ಈ ಎರಡೇ ರೀಸನ್ ಆಲ್ಮೋಸ್ಟ್ ಆಲ್. ತಂದಿರೋ ಮೇವನ್ನೆಲ್ಲನೂ ನೀಟಾಗಿ ಕಟ್ ಮಾಡಿ ಗಂತಕ್ಕೆ ತುಂಬೋದು ಒಂದೇ ನಮ್ಮ ನೆಕ್ಸ್ಟ್ ಟಾಸ್ಕ್ ಆಗಿದ್ದು. ಇದಾದಮೇಲೆ ಯಾವುದೇ ರೀತಿ ಶೂಟ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಸಂಜೆ ವರ್ಲ್ಡ್ ಕಪ್ ಮ್ಯಾಚ್ ಇತ್ತು, ಆರಾಮಾಗಿ ನೋಡೋಣ ಅಂತ ಮಲ್ಕೊಂಡ್ಬಿಟ್ಟೆ ಗೈಸ್. ನೋಡಿ, ಅಜ್ಜಿ ಮೊಮ್ಮಗಳು ವರ್ಲ್ಡ್ ಕಪ್ ನಡೀತಾ ಇದೆ, ಮ್ಯಾಚ್ ಹಾಕೋಣ, ನಾನು ಮ್ಯಾಚ್ ಹಾಕ್ಸ್ಕೊಳ್ಳಿಲ್ಲ. ಆರಾಮಾಗಿ ತಿನ್ಕೊಂಡು ಸೀರಿಯಲ್ ನೋಡ್ತಾವ್ರೆ. ಸೀರಿಯಲು ಯಾವುದೋ ರಿಯಾಲಿಟಿ ಶೋ ನಡೀತಾ ಇತ್ತು. Thanks. Love you. Forever.